ಯತೀಂದ್ರ ಹೇಳಿಕೆಯ ವಿಚಾರಕ್ಕೆ ಶಿವರಾಜ್ ತಂಗಡಗಿ ರಿಯಾಕ್ಟ್ ಮಾಡಿದ್ದಾರೆ. ನವೆಂಬರ್ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಕ್ಯಾಬಿನೆಟ್ ನಿರ್ಧಾರ ಮಾಡೋದು ಹೈಕಮಾಂಡ್. ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಈ ರೀತಿಯಾದಂತ ಹೇಳಿಕೆ ಕೊಟ್ಟಿದ್ದಾರೆ. ನಾವೆಲ್ಲ ಆರಾಮಾಗಿದ್ದೀವಿ, ಯಾವುದೇ ತೊಂದರೆ ಇಲ್ಲ, ಸುಮ್ಮನೆ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾರೆ. ಯತೀಂದ್ರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತಂಗಡಗಿ ಇಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. RSS ವಿಚಾರದಲ್ಲಿ ಅಟೆನ್ಷನ್ ಡೈವರ್ಷನ್ ವಿಚಾರವಾಗಿ ಕೇಂದ್ರ ಸರ್ಕಾರ ಎಷ್ಟು ಡ್ಯಾಮ್ ಕಟ್ಟಿದೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಸತ್ಯ ಹೇಳಿದ್ರೆ ವಿರ್ಚಿ ಇಟ್ಟಂತಾಗತ್ತೆ. RSS ನವರು ಗಾಂಧಿ ಅಂಬೇಡ್ಕರ್ ಅವರನ್ನ ವಿರೋಧಿಸಿದ್ರು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಏನು ಸಮಸ್ಯೆ ಇಲ್ಲ, ನವೆಂಬರ್ ಕ್ರಾಂತಿ ಇಲ್ಲ, ಭ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಆರಾಮಾಗಿರ್ರಿ. ನಾವು ಆರಾಮಾಗಿದ್ದೀವಿ, ನೀವು ಅದ್ರ ಬಗ್ಗೆ ಟೆನ್ಷನ್ ಆಗಲ್ಲ. ಸೂಚಿಸಿರುವಂಥ ಹಿನ್ನೆಲೆ ಅವರ ಮುಖ್ಯಮಂತ್ರಿಗಳ ರೀತಿಯೊಳಗೇ ಪ್ರಗತಿಪರರಾಗಿ ವಿಚಾರವನ್ನು ಮಾಡಿದ್ರಪ್ಪ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನಾವು ಹೇಳ್ತೀವಿ, ಅದಕ್ಕೇನು ತಪ್ಪೇನಿದೆ. ಅವರು ಅದೇ ರೀತಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅದನ್ನು ಕ್ರಾಂತಿ ಅನ್ನೋ ಪ್ರಶ್ನೆ ಇಲ್ಲ, ಯಾವ ಕ್ರಾಂತಿನೂ ಇಲ್ಲ. ಸರ್, ಇದ್ದ ಗೊಂದಲ ಏನಂದ್ರೆ DCM ಅವ್ರನ್ನ CM ಮಾಡ್ತಾರೆ ಅಂತ, ಆದರೆ ಅವ್ರ ಹೆಸರನ್ನ ನನಗೆ ದಯಮಾಡಿ ಈ ವಿಚಾರವನ್ನು ಭಾಳಷ್ಟು ತಿಕ್ಕಿ ಮಾತಾಡಿದ್ರೆ ಅರ್ಥ ಇಲ್ಲ. ಇದನ್ನು ವಿಚಾರ ಬಿಟ್ಟು ಬೇರೆ ವಿಚಾರವನ್ನು ಮಾತಾಡ್ತಾರೆ. ಅದ್ರ ಬಗ್ಗೆ ಎಲ್ಲದೂ ನಿರ್ಧಾರ ಮಾಡೋದು, ಕ್ಯಾಬಿನೆಟ್ ನಿರ್ಧಾರ ಮಾಡೋದು, ಮತ್ತೊಂದು ನಿರ್ಧಾರ ಮಾಡೋದು ಹೈಕಮಾಂಡ್ ಇದೆ. ನಮ್ಮ ಹೈಕಮಾಂಡ್ ಭಾಳ ಶಕ್ತಿಯುತವಾಗಿದೆ, ಗಟ್ಟಿಯಾಗಿದೆ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಈ ಸತ್ಯವನ್ನು ಹೇಳಿದರೆ ಯಾಕೆ ಮಿರ್ಚಿ ಇಟ್ಟಂಗೆ ಆಗತ್ತಿದ್ದು BJP ಅವರಿಗೆ? ನಾನು RSS ಬಗ್ಗೆ ನಾನು ಕೇಳ್ತೀನಪ್ಪ. ಈ RSS ಅವ್ರಿಗೆ RSS ಏನು ದೇಶಭಕ್ತಿ ಕೆಲಸ ಮಾಡಿದೆ ಹೇಳ್ರಪ್ಪ. ಏನು ಸ್ವತಂತ್ರಕ್ಕೆ ಹೋರಾಟ ಮಾಡಿದ್ರ? ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಂವಿಧಾನ ಬರೆದಂಥವ್ರನ್ನೇ ಅವ್ರನ್ನ ವಿರೋಧ ಮಾಡ್ತಾರೆ. ಸ್ವತಂತ್ರ ತಂದು ಕೊಟ್ಟಂಥ ಮಹಾತ್ಮ ಗಾಂಧೀಜಿ ಬಾಪೂಜಿಯನ್ನೇ ವಿರೋಧವನ್ನು ಮಾಡ್ತಾರೆ. ಹೋಗಲಿ, RSS ಕಚೇರಿ ಮೇಲೆ ರಾಷ್ಟ್ರಧ್ವಜನೂ ಕೈಗಿಡ್ಕಲ್ಲ ಅಡ್ಡಾಡಲಾರ್ದಂಥವ್ರು, ರಾಷ್ಟ್ರಧ್ವಜವನ್ನು ಏರಿಸಲಾರ್ದಂಥವ್ರು ಇವ್ರು ದೇಶಭಕ್ತರ ಯಾವ ಅರ್ಥ?